ದೇಶದ ಸ್ಮಾರ್ಟ್ಫೋನ್ ಮಾರುಕಟ್ಟೆಯಲ್ಲಿ ಆಪಲ್ ಕಂಪನಿಯ ಪಾಲು ವರಮಾನ ಮೌಲ್ಯದ ಲೆಕ್ಕದಲ್ಲಿ 28% ಏರಿಕೆಯಾಗಿದೆ. ಇದು ಕೌಂಟರ್ ಪಾಯಿಂಟ್ ರಿಸರ್ಚ್ ವರದಿ ಹೇಳಿದೆ. 2024ರಲ್ಲಿ ಕಂಪನಿಯ ಈ ಪಾಲು 23%ರಷ್ಟಿತ್ತು. ಐಫೋನ್ 16 ಮಾರಾಟದಲ್ಲಿನ ಯಶಸ್ಸು, ಫೋನ್ ಖರೀದಿಗೆ ಕಂಪನಿ ನೀಡುವ ಹಣಕಾಸಿನ ನೆರವು, ಕೊಡುಗೆಗಳು ಮಾರುಕಟ್ಟೆ ಪಾಲು ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಉನ್ನತ ಶ್ರೇಣಿಯ ಫೋನ್ಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದು ಆಪಲ್ ಸ್ಮಾರ್ಟ್ ಫೋನ್ಗಳ ಮಾರಾಟ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದೆ. ಜಗತ್ತಿನಲ್ಲಿ ಭಾರತವು 2ನೇ ಅತಿ ದೊಡ್ಡ ಸ್ಮಾರ್ಟ್ ಫೋನ್ ಮಾರುಕಟ್ಟೆ ಆಗಿದ್ದು, ದೇಶದ ಖರೀದಿದಾರರು ಹೆಚ್ಚು ದುಬಾರಿ ಮಾದರಿಯ ಮೊಬೈಲ್ಗಳನ್ನೇ ಖರೀದಿಸಲು ಮುಂದಾಗುತ್ತಿದ್ದಾರೆ. ಕಳೆದ ವರ್ಷ ರಿಟೇಲ್ ಮಾರುಕಟ್ಟೆಯಲ್ಲಿ ಮಾರಾಟವಾದ ಒಟ್ಟು ಸ್ಮಾರ್ಟ್ ಫೋನ್ಗಳ ಪೈಕಿ 40%ರಷ್ಟಕ್ಕೆ ಹಣಕಾಸು ನೆರವು ಒದಗಿಸಲಾಗಿತ್ತು. 30,000ಕ್ಕಿಂತಲೂ ಹೆಚ್ಚಿನ ಬೆಲೆಯ ಪ್ರೀಮಿಯಂ ಸ್ಮಾರ್ಟ್ಫೋನ್ 3ನೇ ವಿಭಾಗದಲ್ಲಿ, ದರ್ಜೆಯ ಸ್ಮಾರ್ಟ್ಫೋನ್ 2ರಷ್ಟು ಖರೀದಿಗೆ ಹಣಕಾಸಿನ ನೆರವು ಒದಗಿಸಲಾಗಿತ್ತು. ಇದು ಗ್ರಾಹಕರು ಉನ್ನತ ಖರೀದಿಸುವ ಸಂದರ್ಭದಲ್ಲಿ ಇಎಂಐ ಆಯ್ಕೆ ಹೆಚ್ಚುತ್ತಿರುವುದನ್ನು ತೋರಿಸಲಾಗುತ್ತಿದೆ ಎಂದು ಹೇಳಿದೆ. ಸ್ಯಾಮ್ಸಂಗ್ ಮತ್ತು ಮೋಟೊರೋಲಾ ಸಹ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾಲು ಹೊಂದಿದೆ ಎಂದು ತಿಳಿಸಿದೆ. ದೇಶದ ಸ್ಮಾರ್ಟ್ಫೋನ್ ಮಾರುಕಟ್ಟೆಯಲ್ಲಿ ಆಪಲ್ ಕಂಪನಿಯ ಪಾಲು ವರಮಾನ ಮೌಲ್ಯದ ಲೆಕ್ಕದಲ್ಲಿ 28% ಏರಿಕೆಯಾಗಿದೆ. ಇದು ಕೌಂಟರ್ ಪಾಯಿಂಟ್ ರಿಸರ್ಚ್ ವರದಿ ಹೇಳಿದೆ. 2024ರಲ್ಲಿ ಕಂಪನಿಯ ಈ ಪಾಲು 23%ರಷ್ಟಿತ್ತು. ಐಫೋನ್ 16 ಮಾರಾಟದಲ್ಲಿನ ಯಶಸ್ಸು, ಫೋನ್ ಖರೀದಿಗೆ ಕಂಪನಿ ನೀಡುವ ಹಣಕಾಸಿನ ನೆರವು, ಕೊಡುಗೆಗಳು ಮಾರುಕಟ್ಟೆ ಪಾಲು ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಉನ್ನತ ಶ್ರೇಣಿಯ ಫೋನ್ಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದು ಆಪಲ್ ಸ್ಮಾರ್ಟ್ ಫೋನ್ಗಳ ಮಾರಾಟ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದೆ. ಜಗತ್ತಿನಲ್ಲಿ ಭಾರತವು 2ನೇ ಅತಿ ದೊಡ್ಡ ಸ್ಮಾರ್ಟ್ ಫೋನ್ ಮಾರುಕಟ್ಟೆ ಆಗಿದ್ದು, ದೇಶದ ಖರೀದಿದಾರರು ಹೆಚ್ಚು ದುಬಾರಿ ಮಾದರಿಯ ಮೊಬೈಲ್ಗಳನ್ನೇ ಖರೀದಿಸಲು ಮುಂದಾಗುತ್ತಿದ್ದಾರೆ. ಕಳೆದ ವರ್ಷ ರಿಟೇಲ್ ಮಾರುಕಟ್ಟೆಯಲ್ಲಿ ಮಾರಾಟವಾದ ಒಟ್ಟು ಸ್ಮಾರ್ಟ್ಫೋನ್ಗಳ ಪೈಕಿ 40%ರಷ್ಟಕ್ಕೆ ಹಣಕಾಸು ನೆರವು ಒದಗಿಸಲಾಗಿತ್ತು. 30,000ಕ್ಕಿಂತಲೂ ಹೆಚ್ಚಿನ ಬೆಲೆಯ ಪ್ರೀಮಿಯಂ ಸ್ಮಾರ್ಟ್ಫೋನ್ 3ನೇ ವಿಭಾಗದಲ್ಲಿ, ದರ್ಜೆಯ ಸ್ಮಾರ್ಟ್ಫೋನ್ 2ರಷ್ಟು ಖರೀದಿಗೆ ಹಣಕಾಸಿನ ನೆರವು ಒದಗಿಸಲಾಗಿತ್ತು. ಇದು ಗ್ರಾಹಕರು ಉನ್ನತ ಖರೀದಿಸುವ ಸಂದರ್ಭದಲ್ಲಿ ಇಎಂಐ ಆಯ್ಕೆ ಹೆಚ್ಚುತ್ತಿರುವುದನ್ನು ತೋರಿಸಲಾಗುತ್ತಿದೆ ಎಂದು ಹೇಳಿದೆ. ಸ್ಯಾಮ್ಸಂಗ್ ಮತ್ತು ಮೋಟೊರೋಲಾ ಸಹ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾಲು ಹೊಂದಿದೆ ಎಂದು ತಿಳಿಸಿದೆ.